ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಬಂದಿರುವಂತಹ ಮೊದಲ ಚುನಾವಣೆ ಇದು ವಿಧಾನ ಪರಿಷತ್ತಿನ ಚುನಾವಣೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಇದು ಇರೋ ಶಾಸಕರ ಅಂಕಿ ಸಂಖ್ಯೆಗಳ ಮೇಲೆ ಅಭ್ಯರ್ಥಿಗಳನ್ನು ಹಾಕಿದರೆ ಈ ಚುನಾವಣೆಯಲ್ಲಿ ಯಾವುದೇ ರೀತಿಯಿಂದ ಕಾವು ಪಡೆಯೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಆ ಕಡೆ ಜೆಡಿಎಸ್ನವರೆಗೂ ನಂಬರ್ ಇಲ್ಲ, ಈ ಕಡೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೂ ಕೂಡ ನಂಬರ್ ಇಲ್ಲ. ಹೀಗಾಗಿನೇ ಸಂಖ್ಯಾಬಲ ಇಲ್ಲದೆ ಇದ್ರೂ ಕೂಡ ಜೆಡಿಎಸ್ ಅಖಾಡಕ್ಕೆ ಅಭ್ಯರ್ಥಿನ ಹಾಕಿರುವಂಥದ್ದು ಮತ್ತು ಪೂರ್ಣ ಸಂಖ್ಯಾಬಲ ಇಲ್ಲದೆ ಕಾಂಗ್ರೆಸ್ನವರು 5ನೇ ಅಭ್ಯರ್ಥಿಯನ್ನು ಹಾಕಿರುವಂಥದ್ದು. ಇದರಿಂದಾಗಿ ಇದು ಒಂದು ಜಿದ್ದಾಜಿದ್ದಿಯ ಕಣ ಆಗಿದೆ. ಗುರುವಾರ ವಿಧಾನ ಪರಿಷತ್ನ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಶಾಸಕರೆಲ್ಲ ಬಿಡದಿಯಲ್ಲಿರುವಂತಹ ವಂಡರ್ಲಾ ರೆಸಾರ್ಟ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲೇ ಕರೆಯಲಾಗಿದೆ. CLP ನಾಯಕ ಡಿ.ಕೆ. ಶಿವಕುಮಾರ್ ಅವರು ಈ ಸಭೆ ಕರೆದಿದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೊದಲ ಸಭೆ ಇದು. ಇವತ್ತು ಮತ್ತು ನಾಳೆ ಕಾಂಗ್ರೆಸ್ನ ಶಾಸಕರೆಲ್ಲ ಇದೇ ರೆಸಾರ್ಟ್ನಲ್ಲಿ ಉಳ್ಕೊಳ್ತಾರೆ. ಗುರುವಾರ ಬೆಳಗ್ಗೆ ಅಲ್ಲಿಂದಲೇ ವಿಧಾನ ಪರಿಷತ್ ಚುನಾವಣೆಗೆ ಬಂದು ಮತ ಹಾಕೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈಗಾಗಲೇ ವಂಡರ್ಲಾ ರೆಸಾರ್ಟ್ನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್, ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಪ್ರಮುಖರು CLP ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಇರುವ ಲೆಕ್ಕಾಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಕಾಂಗ್ರೆಸ್ ಒಟ್ಟು 135 ಶಾಸಕ ಬಲವನ್ನು ಹೊಂದಿರುವಂಥದ್ದು. ಬಿಜೆಪಿ ಶಾಸಕರ ಸಂಖ್ಯೆ 62, JDS ಶಾಸಕರ ಸಂಖ್ಯೆ 18. ಬಿಜೆಪಿಯ ಉಚ್ಚಾಟಿತ ಶಾಸಕರು ಇರುವಂಥದ್ದು 3 ಮಂದಿ. ಇದರಲ್ಲಿ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳರು ಇಬ್ಬರು 3 ಉಚ್ಚಾಟಿತರಾಗಿರುವಂಥದ್ದು. ಇದರಲ್ಲಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಆಗಾಗ್ಗೆ ಓಡಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕಾಂಗ್ರೆಸ್ಗೆ ಹತ್ತಿರ ಆದಂತೆ ಕಾಣ್ತಿದ್ದಾರೆ. ಇನ್ನು ಪಕ್ಷೇತರ ಶಾಸಕರುಗಳ ಸಂಖ್ಯೆಗಳು ಒಟ್ಟು 4. ಅಂದರೆ ಜನಾರ್ದನ್ ರೆಡ್ಡಿ ಅವರು ಹಿಂದೆ ಅವರು ಒಂದು ತನ್ನದೇ ಸ್ವಂತ ಪಕ್ಷದಿಂದ ಗೆದ್ದಿದ್ರು. ನಂತರ ಅವರು ಬಿಜೆಪಿ ಜೊತೆಗೆ ಮರ್ಜ್ ಆಗಿದ್ದಾರೆ. ಈಗ ಅವ್ರನ್ನ ಬಿಜೆಪಿ ಶಾಸಕ ಅಂತ ಪರಿಗಣಿಸಬೇಕಾಗುತ್ತೆ. ಉಳಿದಂತೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಕಾಂಗ್ರೆಸ್ನ ಬೆಂಬಲದೊಂದಿಗೆ ಗೆದ್ದಂತಹ ಶಾಸಕ. ಆದರೆ ಅವರು ಪ್ರತ್ಯೇಕವಾದ ಐಡೆಂಟಿಟಿಯನ್ನು ಉಳಿಸ್ಕೊಂಡಿದ್ದಾರೆ. ಹರಪನಹಳ್ಳಿ ಶಾಸಕರಾಗಿರುವಂತಹ MP ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಅವರು ಪಕ್ಷೇತರ ಶಾಸಕಿ, ಆದರೆ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಗೌರಿಬಿದನೂರಿನ ಶಾಸಕರಾಗಿರುವ KH ಪುಟ್ಟಸ್ವಾಮಿ ಗೌಡರು ಕೂಡ ಅಷ್ಟೇ ಪಕ್ಷೇತರರಾಗಿ ಗೆದ್ದಿರುವಂಥದ್ದು ಕಾಂಗ್ರೆಸ್ ಬೆಂಬಲದಲ್ಲಿದ್ದಾರೆ. ಇನ್ನು ಖಾಲಿ ಇರುವಂತಹ ಕ್ಷೇತ್ರಗಳು ಅಂದರೆ 2 ಕ್ಷೇತ್ರಗಳಲ್ಲಿ ಈಗ ಹುದ್ದೆಗಳು ಖಾಲಿದ್ದಾವೆ, ಶಾಸಕರು ಖಾಲಿ ಇದ್ದಾರೆ. ಅನಾರೋಗ್ಯದಿಂದ ನಿಧನರಾದಂತಹ D. ಸುಧಾಕರ್ ಅವರ ಕ್ಷೇತ್ರ, ಹಾಗೆಯೇ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಶಾಸಕ ಸ್ಥಾನದಿಂದ ಅನರ್ಹರಾಗಿರುವಂತಹ ವಿನಯ್ ಕುಲಕರ್ಣಿ, ಈ 2 ಸ್ಥಾನಗಳು ಈಗಾಗಲೇ ಖಾಲಿ ಉಳಿದಿದ್ದಾವೆ. ಹೀಗಾಗಿ ಮೇಲ್ಮನೆಯಲ್ಲಿ ಈಗ ಒಂದು ರೀತಿಯಂಥ ವಂಡರ್ ಆಟ ನಡೀತಾ ಇದೆ. ವಿಶೇಷವಾಗಿ ಪಕ್ಷಗಳ ಶಾಸಕರ ಸಂಖ್ಯಾಬಲದ ಮೇಲೆ ಚುನಾವಣೆ ಒಂದು ವೇಳೆ ನಡೆಯೋದಿದ್ರೆ 6 ಮಂದಿ ವಿಧಾನ ಪರಿಷತ್ ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು, ಅಥವಾ 7ಕ್ಕೆ 7 ಅಭ್ಯರ್ಥಿಗಳಿದ್ದರೆ 7 ಮಂದಿ ಕೂಡ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು. ಆದರೆ 5ನೇ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಇನ್ನೊಂದು ಕಡೆ JDS ಕೂಡ ನಂಬರ್ ಇಲ್ಲದೇ ಇದ್ರೂ ಕೂಡ ಅಭ್ಯರ್ಥಿಯನ್ನು ಹಾಕಿರೋದ್ರಿಂದಾಗಿ ಅಡ್ಡ ಮತದಾನದ ಆತಂಕ 3 ಪಕ್ಷಗಳಲ್ಲೂ ಕೂಡ ಕಾಣ್ತಾ ಇರುವಂಥದ್ದು. ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಯಾವ ಸ್ವರೂಪದ ಒಂದು ಮತದ ಲೆಕ್ಕಾಚಾರಗಳಿದ್ದಾವೆ ಅಂತೇಳಿ. 2 ಉಚ್ಚಾಟಿತ ಶಾಸಕರ ಮತ ತಮಗೆ ಸಿಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಇರುವಂತಹ ವಿಶ್ವಾಸ. ಪಕ್ಷೇತರರ 4 ಮತಗಳು ಕೂಡ ಇವರಿಗೆ ವರ ಆಗಬಹುದು ಅಂತೇಳಿ. ಬಸನಗೌಡ ಪಾಟೀಲ್ ಯತ್ನಾಳರು ಅವರು ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಇದು ಕೂಡ ನಿಗೂಢವಾಗಿ ಉಳಿದಿದೆ. ಬಹುತೇಕ ಅವರು JDSನ ಕಡೆಗೆ ಹೋದರೆ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಹೀಗಾಗಿ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರಿಗೆ ಈ 7ನೇ ಅಭ್ಯರ್ಥಿನ ಗೆಲ್ಲಿಸುವಂಥದ್ದು ಒಂದು ಪ್ರತಿಷ್ಠೆಯ ಹೋರಾಟವಾಗಿ ಈಗಾಗಲೇ ಮಾರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ 4 ಮತಗಳ ಕೊರತೆ ಇದೆ. JDSನ ಅಭ್ಯರ್ಥಿಗೂ ಕೂಡ 4 ಮತಗಳ ಕೊರತೆ ಇದೆ. ಅಂದರೆ ಈಗಿರುವಂತಹ ಅಂಕಿಅಂಶಗಳನ್ನು ನಾವು ಸರಿಯಾಗಿ ಹೊಂದಿಸ್ಕೊಂಡು ಹೋದರೆ ಕಾಣ್ತಾ ಇರುವಂತಹ 4 ಮತಗಳ ಕೊರತೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಬಳಿಯಲ್ಲಿ ಒಟ್ಟು 6 ಮತಗಳ ಕೊರತೆ ಇದೆ. ಆದರೆ 2 ಮತಗಳು ಬಿಜೆಪಿಯ ಉಚ್ಚಾಟಿತ ಶಾಸಕರ ಮತಗಳು ಅವರಿಗೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ 4 ಮತಗಳ ಕೊರತೆ ಆಗುತ್ತೆ 28ರ ನಂಬರನ್ನು ತಲುಪೋದಕ್ಕೆ. ಹೀಗೆ ಈ ರೀತಿಯಾದಂಥ ಗೊಂದಲಗಳು ಇಲ್ಲಿ ಮುಂದುವರಿದ್ರಿಂದಾಗಿ ಕುಮಾರಸ್ವಾಮಿ ಅವರು 14 ಕಾಂಗ್ರೆಸ್ ಶಾಸಕರನ್ನು ಸಂಪರ್ಕಿಸಿದ್ದಾರೆ ಅಂತೇಳಿ ಈಗಾಗಲೇ SC ಬಾಲಕೃಷ್ಣ ಅವರು ಒಂದು ಮಾತನ್ನು ಹೇಳಿದರು. ಈ ಮಾತನ್ನೇ ಆಧರಿಸಿ ಹೋಗೋದಾದರೆ ನಿಜಕ್ಕೂ ಅಂಥದ್ದೊಂದು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುವಂಥದ್ದು ಸಹಜ. ಈಗಾಗಲೇ JDSನ ಬಿಜೆಪಿಯ 15ಕ್ಕೂ ಹೆಚ್ಚು ಶಾಸಕರು DKC ಅವರ ಸಂಪರ್ಕದಲ್ಲಿರುವಂತಹ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಅಡ್ಡ ಮತದಾನವನ್ನು ತಪ್ಪಿಸೋದಕ್ಕೆ ಈಗ ರೆಸಾರ್ಟ್ ಪಾಲಿಟಿಕ್ಸ್ ನಡೀತಾ ಇದೆ. ಹೀಗಾಗಿ ಗುರುವಾರ ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ಇದಕ್ಕೆಲ್ಲ ಉತ್ತರ ಸಿಗಬಹುದು. ಯಾವ ರೀತಿಯಾಗಿ ಇಲ್ಲಿ ಆಯ್ಕೆಗಳು ನಡೀತವೆ, ಅಡ್ಡ ಮತದಾನ ನಿಜಕ್ಕೂ ಆಗುತ್ತೆ.
ಒಂದು ವೇಳೆ ಅಡ್ಡ ಮತದಾನ ನಡೆದೇ ಇದ್ದರೂ ಕೂಡ ಕಾಂಗ್ರೆಸ್ಗೆ ಗೆಲ್ಲುವಂಥ ಅವಕಾಶ ಜಾಸ್ತಿ ಗೋಚರಿಸ್ತದೆ. ಯಾಕಂತ ಹೇಳಿದರೆ ಅವ್ರಿಗೆ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟು ಅವ್ರಿಗೆ ಜಾಸ್ತಿ ಇದೆ, ಅವರ ಬಳಿಯಲ್ಲಿ ಜಾಸ್ತಿ ಇದೆ. ಹೀಗಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಿ ತನ್ನ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ಅವಕಾಶವೂ ಕೂಡ ಅವರಿಗೆ ಗೋಚರಿಸ್ತಾ ಇದೆ.